ಇತ್ತೀಚೆಗೆ ನಾವು ಕಲಾ ಮಾಧ್ಯಮದಲ್ಲಿ ಹಲ್ಮಿಡಿ ಶಾಸನದ ವಿಡಿಯೋ ಮಾಡಿ ಹಾಕಿದ್ವಿ. ಆ ವಿಡಿಯೋ ಮಾಡಿದ ಕೂಡಲೇ ನನಗೆ ಅನೇಕರು ಕರೆ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಕಮೆಂಟ್ಗಳೆಲ್ಲ ಹಾಕಿದ್ದಾರೆ ಗಮನಿಸ್ಬೋದು. ಪರಂ, ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ದೀರಿ, ಹೌದು. ಎಚ್ ಕೃಷ್ಣ, ಡಾಕ್ಟರ್ ಎಚ್ ಕೃಷ್ಣ ಅವರು ಈ ಶಾಸನವನ್ನು ಕಂಡುಹಿಡಿದಂಥವ್ರು. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡ್ರೆ, ಹಲ್ಮಿಡಿ ಶಾಸನವನ್ನು ಕಂಡುಹಿಡಿದಂತಹ ಡಾಕ್ಟರ್ ಎಚ್ ಕೃಷ್ಣ ಅವ್ರ ಬಗ್ಗೆ ಮಾಹಿತಿ ತಿಳಿಸೋಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ. ಅವ್ರ ಬಗ್ಗೆ ಹೇಳಕ್ ಮುಂಚೆ ಮೊಟ್ಟ ಮೊದಲು ನಾನು ನಿಮಗೆ 3 ಕಥೆಗಳನ್ನ ಹೇಳಬೇಕು. ಮೊಟ್ಟ ಮೊದಲನೇದು 1929, ಅಂದ್ರೆ ನಾನು ಈಗ 2026ರಲ್ಲಿ ಮಾತನಾಡ್ತಿರುವಂತಹ 97 ವರ್ಷದ ಹಿಂದೆ ಇವತ್ತಿನ ಚಿತ್ರದುರ್ಗದ ಚಂದ್ರವಳ್ಳಿ, ನಿಮ್ಗೆ ಗೊತ್ತಿದೆ ಚಂದ್ರವಳ್ಳಿ, ಆ ಚಂದ್ರವಳ್ಳಿ ಕಣಿವೆನಲ್ಲಿ ಒಬ್ಬ ವ್ಯಕ್ತಿ, ಇತಿಹಾಸ ತಜ್ಞರು ಅಲ್ಲಿನ ಮಣ್ಣಿನ ಪದರಗಳನ್ನೆಲ್ಲ ತೆಗೆದು ಇಲ್ಲೇನಾದ್ರೂ ಇತಿಹಾಸದ ಕುರುಹುಗಳು ಸಿಗುತ್ತಾ ಅಂತ ಹುಡುಕ್ತಿರ್ತಾರೆ. ಶಾತವಾಹನರ ಕಾಲದ ಸೀಸದ ನಾಣ್ಯಗಳು ಇವೆಲ್ಲ ಸಿಗ್ತಾ ಇರ್ತವೆ ಅವ್ರಿಗೆ. ಅದೇ ಸಂದರ್ಭದಲ್ಲಿ ಅವರು ಊಹನೆ ಮಾಡಿರಲ್ಲ, ಅದ್ಭುತವಾದ ಒಂದು ಬೆಳ್ಳಿಯ ನಾಣ್ಯ, ಒಂದು ಸಿಲ್ವರ್ ಕಾಯಿನ್ ಸಿಗುತ್ತೆ. ಏನಿದು ಸಿಲ್ವರ್ ಕಾಯಿನ್ ಅಂತ ತೆಗೆದು ನೋಡ್ತಾರೆ, ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಏನ್ರಿ ಇದು, ಕನ್ನಡದ ಮಣ್ಣಲ್ಲಿ, ಕನ್ನಡದ ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಎಂಥ ಅದ್ಭುತವಾದಂತಹ ನಾಣ್ಯ ಇದೆ ಅಂತ ತಿರುಗಿಸಿ ನೋಡ್ತಾರೆ. ಅದರಲ್ಲಿ ಪ್ರಿಂಟ್ ಮಾಡಿದ್ದ ಫೋಟೋ ನೋಡಿ ಅವ್ರು ಆಶ್ಚರ್ಯ ಪಡ್ತಾರೆ, ಬೆರಗಾಗ್ತಾರೆ. ಎಸ್, ಅದರಲ್ಲಿ ಇದ್ದಿದ್ದು ಸ್ನೇಹಿತರೆ, ಕನ್ನಡ ನಾಡಿನಲ್ಲಿ ಸಿಕ್ಕಿದ್ದು ರೋಮ್ ದೇಶದ ರೋಮ್ ಚಕ್ರವರ್ತಿ ಆತನ ಅಗಸ್ಟಸ್ ಸೀಸರ್ನ ಒಂದು ನಾಣ್ಯ ಆಗಿರುತ್ತೆ. ಅದ್ರ ಮೇಲೆ ಅಗಸ್ಟಸ್ ಸೀಸರ್ನ ಮುಖವನ್ನೇ ಕೆತ್ತಲಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಲ್ಯಾಟಿನ್ ಭಾಷೆಯ ಅಕ್ಷರ ಕೂಡ ಇರುತ್ತೆ. ಇತಿಹಾಸದ ಬಹಳ ದೊಡ್ಡ ಹುಡುಕಾಟವನ್ನು ನಮ್ಮ ಡಾಕ್ಟರ್ ಎಚ್ ಕೃಷ್ಣ ಅವರು ಮಾಡಿದರು ಸ್ನೇಹಿತರೆ. ಎಸ್, ಆ ಚಂದ್ರವಳ್ಳಿಯಲ್ಲಿ ಆ ನಾಣ್ಯವನ್ನು ಹುಡುಕಿ ಕರ್ನಾಟಕಕ್ಕೂ, ಕನ್ನಡ ನೆಲಕ್ಕೂ ಮತ್ತು ರೋಮ್ ಸಾಮ್ರಾಜ್ಯಕ್ಕೂ ನೇರ ವ್ಯಾಪಾರಿ ಸಂಬಂಧ ಇತ್ತು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಡಾಕ್ಟರ್ ಎಚ್ ಕೃಷ್ಣ ಅವರು ಸ್ನೇಹಿತರೆ. ನೋಡಿ, ಡಾಕ್ಟರ್ ಎಚ್ ಕೃಷ್ಣ ಅವರು, ನಾನು ಮೊದಲೇ ನಿಮ್ಗೆ ಹೇಳಿದಾಗೆ, ಬರೀ ಹಲ್ಮಿಡಿ ಶಾಸನವನ್ನು ಶೋಧಿಸಲಿಲ್ಲ, ಚಿತ್ರದುರ್ಗದ ಚಂದ್ರವಳ್ಳಿಯ ರೋಮನ್ ನಾಣ್ಯಗಳನ್ನು ಮಾತ್ರ ಶೋಧಿಸಲಿಲ್ಲ ಸ್ನೇಹಿತರೆ. ಮುಂದುವರೆದು ಅವರು ಸ್ನೇಹಿತರೆ ಅದೇ ಚಂದ್ರವಳ್ಳಿಯಲ್ಲಿ ಚೀನಾ ದೇಶದ ನಾಣ್ಯವನ್ನು ಕೂಡ ಪತ್ತೆ ಹಚ್ಚಿದ್ರು. ಸುಮಾರು 2ನೇ ಶತಮಾನ, ಈಗ ನಾವು ಮಾತನಾಡ್ತಿರುವಂತಹ ಕಾಲಕ್ಕೆ ಸುಮಾರು 1800 ವರ್ಷಗಳ ಹಿಂದೆ ಚೀನಾದಿಂದ ಇಲ್ಲಿಗೆ ವ್ಯಾಪಾರಿಗಳು ಬರ್ತಾ ಇದ್ರು. ಕನ್ನಡ ನಾಡಿನ ಜೊತೆಗೆ ಚೀನಾದ ಸಂಪರ್ಕ ಇತ್ತು. ತುಂಬ ದೊಡ್ಡ ವ್ಯಾಪಾರಿ ಕೇಂದ್ರ ಆಗಿತ್ತು ಚಂದ್ರವಳ್ಳಿ. ಅದೊಂದು ದೊಡ್ಡ ಮಾರುಕಟ್ಟೆ ಪ್ರದೇಶ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದು ಯಾರು? ಎಸ್, ದ ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ಎಚ್ ಕೃಷ್ಣ ಅವರು ಸ್ನೇಹಿತರೆ. ಡಾಕ್ಟರ್ ಎಚ್ ಕೃಷ್ಣ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಸ್ನೇಹಿತರೆ. 1936, ನಿಮ್ಗೆ ಗೊತ್ತಿದೆ, ಹಲ್ಮಿಡಿ ಶಾಸನವನ್ನು ಶೋಧಿಸಿದ ಕಾಲ ಅದು. ಅಂದರೆ ಈಗ ನಾವು ಮಾತನಾಡ್ತಿರೋ 90 ವರ್ಷದ ಹಿಂದೆ ಸಿಕ್ಕಿದ್ದು ಹಲ್ಮಿಡಿ ಶಾಸನ. ಆದರೆ ಹಲ್ಮಿಡಿ ಶಾಸನ ಬಿಡಿ, ಅದು ಸುಮಾರು 1550 ವರ್ಷಗಳ ಹಿಂದಿಂದ, ಅದು ಗೊತ್ತಾಗ್ತಿದೆಯಾ, ಕಾಕುತ್ಸವರ್ಮನ್ ಕಾಲದ್ದು. ಅದನ್ನು ಹುಡುಕಿದ್ರು ಹಲ್ಮಿಡಿ ಅನ್ನೋ ಗ್ರಾಮಕ್ಕೆ ಹೋಗಿ. ಇವತ್ತು ನೀವು ಹಲ್ಮಿಡಿ ಗ್ರಾಮಕ್ಕೆ ಹೋಗೋಕ್ಕೂ ತುಂಬ ಜರ್ನಿ ಮಾಡಬೇಕಾಗುತ್ತೆ ಬೆಂಗಳೂರಿನಿಂದ ಅಥವಾ ಮೈಸೂರಿನಿಂದ. ಆದರೆ ಆ ಕಾಲಕ್ಕೆ ಸುಮಾರು 90 ವರ್ಷಗಳ ಹಿಂದೆ ಡಾಕ್ಟರ್ ಎಚ್ ಕೃಷ್ಣ ಅವರು ಖುದ್ದು ಆ ಊರಿಗೆ ಹೋಗಿ, ಅವ್ರಿಗೆ ಒಂದು ಡ್ಯೂಟಿ ಇತ್ತು. ಅವರು ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ನಿರ್ದೇಶಕರಾಗಿದ್ದರಿಂದ ಅವರು ಹಳ್ಳಿಗಳನ್ನು ಸಂಚರಿಸಿ, ಗ್ರಾಮಗಳನ್ನು ನೋಡಿ, ಮೂಲೆಗಳನ್ನು ಹೋಗಿ, ಕಾಡು ಮೇಡು ಬೆಟ್ಟ ಅಲೆದು ಇಳಿದು, ನದಿ ಸರೋವರಗಳನ್ನು ದಾಟಿ ಏನಾದರೂ ಹೊಸ ಶಾಸನ ಸಿಗುತ್ತಾ, ಕನ್ನಡದ ಏನಾದರೂ ಹೊಸ ಇತಿಹಾಸದ ಕುರುಹು ಸಿಗುತ್ತಾ, ಯಾವ್ದಾದ್ರು ಹೊಸ ನಾಣ್ಯ ಸಿಗುತ್ತಾ ಅಂತ ಹುಡುಕೋ ಜವಾಬ್ದಾರಿ ಸರ್ಕಾರ ಅವ್ರಿಗೆ ಕೊಟ್ಟಿತ್ತು. ಆ ಒಂದು ಫೀಲ್ಡ್ ವರ್ಕ್ನ ಕಾರ್ಯಕ್ಕೆ ಅಂತ ಅವರು ಹಲ್ಮಿಡಿಗೆ ಹೋದಾಗ, ಅಲ್ಲಿರೋ ವೀರಭದ್ರೇಶ್ವರ ಸ್ವಾಮಿ ಅಥವಾ ವೀರಭದ್ರನ ಗುಡಿಯಲ್ಲಿ ಕೂತಿದ್ದಾಗ ಊರು ಜನ ಬಂದು, ಯಾವುದೋ ಕಲ್ಲು, ಏನಿದು, ಆ ಕಲ್ಲಿಗೆನ ದನಾಗಿನ ಎಲ್ಲ ಕಟ್ಟಾಕಿದ್ದಾರೆ, ಒಂದು ಕಡೆ ಅರ್ಶಿನ ಕುಂಕುಮ ಎಲ್ಲ ಬೆಳೆದಿದ್ದಾರೆ, ಹುಡುಗರು ಅದಕ್ಕೆ ಕಲ್ಲು ಏನೋ ಬಾಲ್ ತೊಗೊಂಡು ಅದಕ್ಕೆ ಚೂಚಂಡ ಆಟ, ಲಗೋರಿ ಆಟ ಎಲ್ಲ ಆಡ್ತಾ ಇದ್ದಾರೆ, ಏನಿದು ಕಲ್ಲು ಅಂತ ಅವ್ರು ತಿರುಗು ನೋಡಿದಾಗ ಕಾಣಿಸಿದ್ದೆ ಅವ್ರಿಗೆ ಹಲ್ಮಿಡಿ ಶಾಸನ. ನೋಡಿ, ಹಾಗೆ ಅಂಥ ಹಲ್ಮಿಡಿ ಶಾಸನ ಇಡೀ ಕನ್ನಡದ ಇತಿಹಾಸ, ಕನ್ನಡ ಭಾಷೆ ಇತಿಹಾಸ, ಸಾಹಿತ್ಯ ಇತಿಹಾಸವನ್ನು ಸುಮಾರು 300 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋದ್ರು ಅವರು. ಅದು ಅವ್ರು ಮಾಡಿದಂಥ ಗ್ರೇಟ್ ವರ್ಕ್. ಅವರು ಮಾಡಿದ ಇನ್ನೊಂದು ಬಹಳ ಅದ್ಭುತವಾದ ಕೆಲಸ ಯಾವುದು ಗೊತ್ತಾ? ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿರುವಂತಹ ಬ್ರಹ್ಮಗಿರಿ, ನಿಮ್ಗೆ ಗೊತ್ತಿದೆ ಬ್ರಹ್ಮಗಿರಿ, ಅಲ್ಲಿ ಅದನ್ನು ಅಶೋಕನ ಶಿಲಾಶಾಸನಗಳು ಸಿಕ್ಕಿರುವಂಥ ಜಾಗ ಬ್ರಹ್ಮಗಿರಿ. ಅಲ್ಲಿ ಹೋಗಿ ಆ ಬ್ರಹ್ಮಗಿರಿಯಲ್ಲಿ ಒಂದು ಅಶೋಕನ ಶಾಸನದಲ್ಲಿ ಇಸಿಲಾ ಅನ್ನೋ ಒಂದು ಕನ್ನಡ ಪದ ಇದೆ. ಹಾಗಾಗಿ ಸುಮಾರು 2300 ವರ್ಷಗಳ ಹಿಂದೆನೂ ಕನ್ನಡ ಇತ್ತು ಅಂತ ಮತ್ತೆ ತೋರಿಸಿದ್ದು ಕೂಡ ನಮ್ಮ ಡಾಕ್ಟರ್ ಎಚ್ ಕೃಷ್ಣ ಅವರೇ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಗಿರಿ ಬೆಟ್ಟದಲ್ಲಿ
ಶಿಲಾಯುಗ, ನವಶಿಲಾಯುಗ ಮತ್ತು ಆಧುನಿಕ ಅಂದರೆ ಕದಂಬರು, ಶಾತವಾಹನರು ಆ ಯುಗದಲ್ಲೂ ಕೂಡ ಅನೇಕ ಕುರುಹುಗಳನ್ನು ಪತ್ತೆ ಮಾಡಿ ಇಲ್ಲಿ ಈ ಬ್ರಹ್ಮಗಿರಿ ಕೂಡ ಬಹಳ ಪ್ರಮುಖವಾದಂಥ ಆಡಳಿತ ಕೇಂದ್ರ, ವ್ಯಾಪಾರಿ ಕೇಂದ್ರ, ಜನವಸತಿ ಕೇಂದ್ರ ಆಗಿತ್ತು ಅಂತ ನಮಗೆ ಹುಡುಕು ಕೊಟ್ಟಿದ್ದು ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಸ್ನೇಹಿತರೆ. ಇಂಥ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಸ್ನೇಹಿತರೆ ಕನ್ನಡ ನಾಡಿನಲ್ಲಿ ಈ ರೀತಿಯ ಎಷ್ಟು ಶಾಸನಗಳನ್ನು ಹುಡುಕಿರ್ಬೋದು ಹೇಳಿ? ಒಂದಲ್ಲ ಎರಡಲ್ಲ, 2000 ಶಾಸನಗಳು, ನಾಣ್ಯಗಳು, ತಾಮ್ರ ಪಟಗಳನ್ನು ಹುಡುಕಿ ನೋಡಿ. ಈ ಪುಸ್ತಕಗಳು ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನೋಡಿ, ಈ ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟದಲ್ಲಿ ಸೇರಿಸಿ ಸಂಪುಟ 13, 14, 15 ಮಾಡಿಕೊಟ್ಟು ಹೋದರು ನಮ್ಮ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು. ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಮೈಸೂರು ಪುರಾತತ್ವ ಇಲಾಖೆ ಮೊದಲೇ ಶುರುವಾಗಿತ್ತು 1884-85ರಲ್ಲಿ. ಬೆಂಜಮಿನ್ ಲೂಯಿಸ್ ರೈಸ್, BL ರೈಸ್ ಅವರಿಂದ ಶುರುವಾಗಿತ್ತು ಮೈಸೂರು ಪುರಾತತ್ವ ಇಲಾಖೆ. BL ರೈಸ್ ಅವರು ಕನ್ನಡಿಗರಲ್ಲ, ಅವರು ಲಂಡನ್ ಅವರು. ಆದರೆ ಅವ್ರ ತಂದೆ ಪಾದ್ರಿಯಾಗಿದ್ದರು. ಇಲ್ಲಿ ಬಂದಂಥವ್ರು ಧರ್ಮದ ಕೆಲಸಕ್ಕೆ. ಇಲ್ಲೇ ಹುಟ್ಟಿದಂತಹ BL ರೈಸ್ ವಾಪಸ್ಸು ಶಿಕ್ಷಣಕ್ಕೆ ಲಂಡನಿಗೆ ಹೋಗಿ ಅಲ್ಲಿ ಆರ್ಕಿಯಾಲಜಿ, ಹಿಸ್ಟ್ರಿ ಓದಿ ವಾಪಸ್ ಬಂದು ಕನ್ನಡ ಕಲಿತು, ಇತಿಹಾಸ, ಶಾಸನ ಓದೋದನ್ನು ಕಲಿತು ಕನ್ನಡಕ್ಕೆ ಹುಡುಕು ಕೊಟ್ಟಿದ್ದು 9,000 ಶಾಸನಗಳನ್ನು. 9,000 ಶಾಸನ. ಎಪಿಗ್ರಾಫಿಯಾ ಕರ್ನಾಟಕದ ಮೂಲ ಕಲ್ಪನೆ ಅವ್ರದ್ದು. ಸುಮಾರು 9 ಸಂಪುಟಗಳನ್ನು ಮಾಡಿಕೊಟ್ಟು ಈ ಥರದನ್ನು ಮಾಡಿಕೊಟ್ಟಂತ ಹೋದಂಥ ಮಹನೀಯ ನಮ್ಮ BL ರೈಸ್, ಕನ್ನಡಿಗ. ದು ವೈಟ್ ಕನ್ನಡಿಗ, ಬಿಳಿ ಕನ್ನಡಿಗ ಅಂತ ಕರ್ಸ್ಕೊತಿದ್ದ BL ರೈಸ್. ಅವರ ನಂತರ ಅದೇ ಡಿಪಾರ್ಟ್ಮೆಂಟ್, ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದವರೇ ಡಾಕ್ಟರ್ ಎಂ ಎಚ್ ಕೃಷ್ಣ, ಕನ್ನಡಿಗ. ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಮಾಡಿದ ಸಾಧನೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ನೀವು ಆಶ್ಚರ್ಯಪಡ್ತೀರಿ. ಶಿವಾಜಿ ಇವತ್ತಂತೂ ಬೇರೆ ಥರದ ಐಕಾನ್ ಅಂತ ಬಿಂಬಿಸಕ್ಕೆ ಹೊರಟಿದಾರಲ್ಲ ಶಿವಾಜಿಯ ತಂದೆ ಶಹಾಜಿ ಆದಿಲ್ ಶಾಹಿಗಳ ಹತ್ರ ಒಬ್ಬ ಕಮಾಂಡರ್, ಗೊತ್ತಾಗ್ತಿದೆಯಾ? ಆದಿಲ್ ಶಾಹಿಗಳ ಬಳಿ ಒಬ್ಬ ಸೇನಾಧಿಪತಿ. ಆ ಶಿವಾಜಿ ತಂದೆ ಶಹಾಜಿ ಆದಿಲ್ ಶಾಹಿಗಳ ಆಜ್ಞೆಯ ಮೇರೆಗೆ ಬೆಂಗಳೂರನ್ನ ಮುತ್ತಿಗೆ ಹಾಕ್ತಾರೆ, ಬೆಂಗಳೂರನ್ನ ಗೆದ್ಕೋತಾರೆ. ಗೆದ್ಕೊಂಡ ನಂತರ ಅವರು ಈ ಪ್ರಾಂತ್ಯವನ್ನೆಲ್ಲ ಇಲ್ಲೆಲ್ಲ ಆಳ್ತಿರ್ತಾರೆ, ಬೆಂಗಳೂರನ್ನೆಲ್ಲ. ಅದಕ್ಕೆ ನೀವು ಮಲ್ಲೇಶ್ವರಂಗೆ ಹೋದ್ರೆ ಒಂದು ಶಾಸನ ಕೂಡ ಸಿಗುತ್ತೆ ನಿಮಗೆ, ಮಲ್ಲೇಶ್ವರಂ ಬಂಡೆ ಮೇಲೆ. ಸೊ ಅವರು ಹೊದಿಗೆರೆ, ಇವತ್ತಿನ ಶಿವಾಜಿ ತಂದೆ ಶಹಾಜಿ ಇವತ್ತಿನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಇದೆಯಲ್ಲ, ಚನ್ನಗಿರಿ ಹತ್ರ ಇರುವಂತಹ ಹೊದಿಗೆರೆ ಅಂತನ್ನುವ ಊರು, ಅಲ್ಲಿ ದಟ್ಟವಾದ ಕಾಡು ಒಂದು ಕಾಲಕ್ಕೆ, ಅಂದರೆ 17ನೇ ಶತಮಾನಕ್ಕೆ, ಈಗ ನಾನು ಮಾತನಾಡ್ತಿರೋ ಸುಮಾರು 400 ವರ್ಷದಿಂದ. ಅಲ್ಲಿ ಬೇಟೆಗೆ ಅಂತ ಹೋದಾಗ ಆ ಬೇಟೆ ಆಡ್ತಿದ್ದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕುದುರೆಯಿಂದ ಜಾರಿ ಬಿದ್ದು ಅಲ್ಲೇ ಅವರು ಸಾವನ್ನಪ್ತಾರೆ. ಶಿವಾಜಿ ತಂದೆ ಶಹಾಜಿ, ಆದಿಲ್ ಶಾಹಿಗಳ ಸೇನಾಧಿಪತಿ. ಅವರು ಸತ್ತಾಗ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿ ಅವ್ರ ಸ್ಮಾರಕ ಕಟ್ಟಿರೋದು ಎಲ್ಲಿ? ಹೊದಿಗೆರೆ ಗೊತ್ತಿದೆಯಲ್ಲ, ಹೊದಿಗೆರೆನಲ್ಲಿ ಅವ್ರ ಸಮಾಧಿ ಇದೆ. ಆದರೆ ಯಾವುದೋ ಒಂದು ಕುರ್ಚುಲು ಕಂಟಿ ಕಾಡು ಮೇಡು ಮಧ್ಯೆ ಇದ್ದಂಥ ಆ ಸಮಾಧಿಯನ್ನು ಹುಡುಕಿ ತೆಗೆದಿದ್ದು ಯಾರು? ಮತ್ತೆ ಅವರೇ ನಮ್ಮ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಸ್ನೇಹಿತರೆ. ಅಂಥ ಅನೇಕ ಶಾಸನಗಳನ್ನು, ನಾಣ್ಯಗಳನ್ನು, ತಾಮ್ರಪಟಗಳನ್ನು ಹುಡುಕಿ, ಜೊತೆಗೆ ಮಡಿಕೆಯ ಚೂರು, ಆ ಕಾಲದ ಏನ್ಷಿಯಂಟ್ ಮಾನವನ ಕುರುಹುಗಳನ್ನು ಹುಡುಕೊಟ್ಟಿದ್ದು ಕೂಡ ನಮ್ಮ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು. ಸರಿ ಪರಂ, ಯಾರಪ್ಪ ಎಂ ಎಚ್ ಕೃಷ್ಣ ಅವ್ರ ಹಿನ್ನೆಲೆ ಸ್ವಲ್ಪ ಹೇಳು ಅಂತ ಕೇಳಿದ್ರೆ ಸ್ನೇಹಿತರೆ, ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಹುಟ್ಟಿದ್ದು, ನಾನು ಇವತ್ತು ಮಾತನಾಡ್ತಿದ್ದೀನಲ್ಲ ಸ್ನೇಹಿತರೆ, ಈ ಆಗಸ್ಟ್ 19ನೇ ತಾರೀಕು ಅವ್ರು ಹುಟ್ಟಿದ ದಿನ. ಅದಕ್ಕೋಸ್ಕರ ಅವ್ರನ್ನ ಸ್ಮರಿಸಬೇಕು, ಡಾಕ್ಟರ್ ಎಂ ಎಚ್ ಕೃಷ್ಣ ಅವ್ರನ್ನ. ಕನ್ನಡದ ಭಾಷೆ, ಸಂಸ್ಕೃತಿ, ಇತಿಹಾಸ ಹುಡುಕೊಟ್ರಲ್ಲ ಆ ಕಾರಣಕ್ಕೆ. 1892 ಅವ್ರು ಹುಟ್ಟಿದ್ದು. 92ರಲ್ಲಿ ಹುಡ್ತಾರೆ. ಅವ್ರ ತಂದೆ ರಂಗ ಅಯ್ಯಂಗಾರ್ ಅಂತ, ತಾಯಿ ಲಕ್ಷ್ಮಮ್ಮನವರು. ರಂಗ ಅಯ್ಯಂಗಾರು ಅಂದರೆ ಎಂ ಎಚ್ ಕೃಷ್ಣ ಅವ್ರ ತಂದೆ ಯಾರು ಅಂತ ಕೇಳಿ ನೀವು ಆಶ್ಚರ್ಯಪಡ್ತೀರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರು ಬಾಲ್ಯದಲ್ಲಿದ್ದಾಗ ನಾಲ್ವಡಿ ಅವ್ರಿಗೆ ಸಂಸ್ಕೃತದ ಮೂಲ ಪಾಠಗಳನ್ನು, ಪ್ರಥಮ ಪಾಠಗಳನ್ನು ಹೇಳ್ಕೊಟ್ಟಿದ್ದೆ ನಮ್ಮ ಡಾಕ್ಟರ್ ಎಂ ಎಚ್ ಕೃಷ್ಣ ಅವ್ರ ತಂದೆ ರಂಗ ಅಯ್ಯಂಗಾರ್ ಅವರು. ಅಷ್ಟು ಮಾತ್ರ ಅಲ್ಲ, ಮೈಸೂರು ಸಂಸ್ಥಾನದ ತಿಜೋರಿ, ಖಜಾನೆ, ಅವರ ಆ ಏನು ಖಜಾನೆ ಇತ್ತಲ್ಲ, ಸಂಪತ್ತಿನ ಭಂಡಾರ, ಅದನ್ನು ನೋಡ್ಕೊಳ್ತಾ ಇದ್ದ ಉಸ್ತುವಾರಿ ಕೂಡ ಎಂ ಎಚ್ ಕೃಷ್ಣ ಅವ್ರ ತಂದೆ ರಂಗ ಅಯ್ಯಂಗಾರ್ ಅವ್ರದ್ದಾಗಿತ್ತು. ಅಂತಹ ಕುಟುಂಬ ಅದು. ಇವರು ಮೂಲತಃ ಈ ಕುಟುಂಬ ಮೈಸೂರು ಹತ್ರ ನಂಜನಗೂಡು ಇದೆಯಲ್ಲ, ನಂಜನಗೂಡು ಹತ್ರ ಕಳಲೆ ಅಂತ ಒಂದು ಗ್ರಾಮ ಬರುತ್ತೆ. ಕಳಲೆ ಮೈಸೂರು ಮಹಾರಾಜರ ಪರಂಪರೆಯಲ್ಲಿ, ಮೈಸೂರು ಅರಸರ ಪರಂಪರೆಯಲ್ಲಿ ಭಾಳ ಪ್ರಮುಖವಾದ ಊರು. ಯಾಕೆ ಅಂತಂದರೆ ಕಳಲೆ ಜೊತೆಗೆ ಇವ್ರದ್ದು ವೈವಾಹಿಕ ಸಂಬಂಧಗಳಿದ್ದಾವೆ. ಮತ್ತು ಮಕ್ಕಳನ್ನು ದತ್ತು, ನಿಮ್ಗೆ ಗೊತ್ತಿದೆ ಮೈಸೂರು ಮಹಾರಾಜರಲ್ಲಿ ಮಕ್ಕಳುಗಳಿಲ್ಲದೇ ಇದ್ದಾಗ ದತ್ತು ತರ್ತಾ ಇದ್ದು ಕಳಲೆ ಅಂತನ್ನುವ ಊರುಗಳಿಂದ. ಆ್ಯಂಡ್ ಬಹಳ ಮುಖ್ಯವಾಗಿ ಕಳಲೆ ಗ್ರಾಮದ ಮುಖ್ಯಸ್ಥರುಗಳೇ ಅಥವಾ ಕಳಲೆ ಗ್ರಾಮದಿಂದ ಬಂದವರೇ ಮೈಸೂರು ಸಂಸ್ಥಾನದ ಪ್ರಧಾನಮಂತ್ರಿಗಳಾಗಿರ್ತಿದ್ರು, ಅಲ್ಲಿಯ ಪ್ರಮುಖ ಸೇನಾಧಿಪತಿಗಳು, ದಂಡನಾಯಕರಾಗಿರ್ತಿದ್ರು ಅಂತ ಅನ್ನೋದೇ ಕಳಲೆ ಗ್ರಾಮದ ಬಗ್ಗೆ ಇರುವಂತಹ ಮೈಸೂರು ಮಹಾರಾಜರ ಜೊತೆಗಿನ ನಂಟದು. ಅಂಥ ಕಳಲೆ ಗ್ರಾಮದಿಂದ ಬಂದವರು ಈ ನಮ್ಮ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರ ತಂದೆ ಹಿರಿಯರು. ಮೈಸೂರು ಸಂಸ್ಥಾನದಲ್ಲಿ ಕೆಲಸಕ್ಕಿದ್ರು. ರಂಗ ಅಯ್ಯಂಗಾರ್ ಅವ್ರ ಮಗ ನಮ್ಮ ಎಂ ಎಚ್ ಕೃಷ್ಣ ಅವರು. ಎಂ ಎಚ್ ಕೃಷ್ಣ ಅವರು ಪ್ರಾರಂಭದಲ್ಲಿ ಓದ್ತಾರೆ ಪ್ರಾಥಮಿಕ ಶಿಕ್ಷಣ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮತ್ತು
ತೊಳುಕಿನ ವೆಂಕಣ್ಣಯ್ಯನವರು, TS ವೆಂಕಣ್ಣಯ್ಯನವರು ಭಾಳ ಪ್ರಸಿದ್ಧರು. ಅವ್ರ ಕ್ಲಾಸ್ಮೇಟ್ ನಮ್ಮ ಡಾಕ್ಟರ್ MH ಕೃಷ್ಣ ಅವರು. ತೊಳುಕಿನ ವೆಂಕಣ್ಣಯ್ಯನವರು ಯಾರು ಪರಂ ಅಂತ ನೀವೇನಾದ್ರು ಕೇಳಿದ್ರೆ ನಾನು ಅದಕ್ಕೆ ತೋರಿಸೋದು ನೋಡಿ ಈ ಪುಸ್ತಕನ. ತೊಳುಕಿನ ವೆಂಕಣ್ಣಯ್ಯನವರ ಬಗ್ಗೆ ಈ ಪುಸ್ತಕ ತೋರಿಸ್ತೀನಿ. ಯಾಕೆ ಗೊತ್ತಾ, ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಪುಸ್ತಕ ಇದೆಯಲ್ಲ, ಈ ಪುಸ್ತಕವನ್ನು ಕುವೆಂಪು ಅವರು ಮೂಲಭೂತವಾಗಿ ಅರ್ಪಿಸಿರೋದು ಯಾರಿಗೆ? ನಿಮ್ಮಲ್ಲಿ ಸಾಹಿತ್ಯ ಆಸಕ್ತರು ಅಭಿಮಾನಿಗಳಿದ್ದರೆ ದಯವಿಟ್ಟು ನೋಡಿ, ತೆಗೆದು ಒಂದ್ಸಲ. ರಾಮಾಯಣ ದರ್ಶನಂ ಅನೇಕ ಬಾರಿ ನೀವು ಓದಿರ್ಬೋದು, ಮನೇಲಿ ಪುಸ್ತಕ ಇರ್ಬೋದು, ಆದರೆ ಅರ್ಪಣೆ ಅಂತಿರೋ ಕಾಲಮಲ್ಲಿ ನೋಡಿ ಅದನ್ನು ಅರ್ಪಿಸಿರೋದವರು ವೆಂಕಣ್ಣಯ್ಯನವ್ರಿಗೆ, TS ವೆಂಕಣ್ಣಯ್ಯನವ್ರಿಗೆ. ವೆಂಕಣ್ಣಯ್ಯನವರು ಕುವೆಂಪು ಅವ್ರಿಗೆ ಗುರುಗಳು. ಅಂಥ ವೆಂಕಣ್ಣಯ್ಯನವರು ನಮ್ಮ MH ಕೃಷ್ಣ ಅವರ ಸಹಪಾಠಿ, ಕ್ಲಾಸ್ಮೇಟು, ಜೊತೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೂಡ. ಸೊ ಈ ಥರದ ಒಂದು ಪರಂಪರೆ ಅದು. ಅವರಲ್ಲಿ ಓದ್ತಾರೆ. ಓದಿದ ನಂತರ ಅವರು BA ಪರೀಕ್ಷೆ ಅಂದರೆ BA ಪಾಸ್ ಮಾಡ್ತಾರೆ. BA ಪಾಸ್ ಮಾಡಿದ ನಂತರ ಆವತ್ತಿನ ಮೈಸೂರು ಸ್ಟೇಟ್ನಲ್ಲಿ, ಮೈಸೂರು ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಗೆ ಸೇರ್ಕೋತಾರೆ BA ಓದಿದ ನಂತರ. ಆದರೆ ಇವರಲ್ಲಿದ್ದಂತಹ ಇತಿಹಾಸದ ಆಸಕ್ತಿ, ಪರಂಪರೆಯ ಬಗ್ಗೆ ಪ್ರಜ್ಞೆ, ಪ್ರಾಚ್ಯ ವಸ್ತುಗಳ ಬಗ್ಗೆ ಇದ್ದಂಥ ಆಸಕ್ತಿಯನ್ನು ಗಮನಿಸಿ ಸರ್ಕಾರ ಇವ್ರಿಗೆ BL ರೈಸ್ ಅವರ ನಂತರ ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ನೇಮಿಸುತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಶಿಕ್ಷಣ ಇಲಾಖೆಯಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬರ್ತಾರೆ MH ಕೃಷ್ಣ ಅವರು. ಅದೇ ಸಮಯಕ್ಕೆ 1916ಕ್ಕೆ MH ಕೃಷ್ಣ ಅವರು ಮೆಡ್ರಾಸ್ ಯೂನಿವರ್ಸಿಟಿಯಿಂದ ತಮ್ಮ MA ಪದವಿನ ಮುಗಿಸ್ತಾರೆ. ಯಾಕೆ ಮೆಡ್ರಾಸ್ ಯೂನಿವರ್ಸಿಟಿಯಿಂದ ಮುಗಿಸಿದ್ರು, ಮೈಸೂರು ಯೂನಿವರ್ಸಿಟಿ ಇರಲಿಲ್ವಾ ಅದು ನೀವು ಕೇಳಿದ್ರೆ, ಸ್ನೇಹಿತರೆ, ಮೈಸೂರು ಯೂನಿವರ್ಸಿಟಿ ಶುರುವಾಗಿರೋದೇ 1916ರಲ್ಲಿ ಅಲ್ವೇ? ಈಗ್ಗೆ 110 ವರ್ಷಗಳ ಹಿಂದೆ ಶುರುವಾಗಿರುವಂಥ ವಿಶ್ವವಿದ್ಯಾಲಯ, ನಮ್ಮ ನಾಲ್ವಡಿ ಪ್ರಭುಗಳ ಕನಸಿನ ಫಲ, ಅವರ ಕರ್ತೃತ್ವ ಶಕ್ತಿಯ ಫಲ ಮೈಸೂರು ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದ ಶುರುವಾಗಕ್ಕೆ ಮೊದಲೇ ಅಥವಾ ಅದೇ ವರ್ಷದಲ್ಲೇ ಇವರು MA ಪರೀಕ್ಷೆಯನ್ನು, MA ಪದವಿಯನ್ನು ಮದ್ರಾಸ್ ಯೂನಿವರ್ಸಿಟಿಯಿಂದ ಪಡೆದರು MH ಕೃಷ್ಣ ಅವರು. ಆನಂತರ ಅವರನ್ನು ಸರ್ಕಾರ, ಮೈಸೂರು ಸರ್ಕಾರ, ಇವರು ನಿಜಕ್ಕೂ ಈ ದೇಶದ, ಈ ನಾಡಿನ ಆಸ್ತಿ ಆಗ್ತಾರೆ ಅಂತ ಗಮನಿಸಿ MH ಕೃಷ್ಣ ಅವ್ರನ್ನ ಅವರ MA ಪದವಿ ನಂತರ ಲಂಡನಿಗೆ ಕಳಿಸುತ್ತೆ ಮೈಸೂರು ಸರ್ಕಾರ. ಲಂಡನಿಗೆ ಸರ್ಕಾರದ ಖರ್ಚಲ್ಲಿ. ಲಂಡನ್ನಲ್ಲಿ ಸುಮಾರು 4 ವರ್ಷ ಇರ್ತಾರೆ MH ಕೃಷ್ಣ ಅವರು. ಏನಕ್ಕೆ ಹೋಗಿದ್ರು? ಇವತ್ತಿನ ನಮ್ಮ ರಾಜಕಾರಣಿಗಳು ಸ್ಟಡಿ ಟೂರ್ಗೆ ಅಂತ ಅಥವಾ ಅಧ್ಯಯನಕ್ಕೆ ಅಂತ ಹೋಗಿ ಅಲ್ಲಿ ಕುಡಿದು ಮೋಜಿ ಮಸ್ತಿ ಮಾಡ್ತಾರಲ್ಲ, ಆ ಕೆಲಸಕ್ಕಲ್ಲ. ಅವರಲ್ಲಿ ಹೋಗಿ 4 ವರ್ಷ ಲಂಡನ್ ವಿಶ್ವವಿದ್ಯಾಲಯದ ಅತಿ ಸುಪ್ರಸಿದ್ಧ ಮೇಧಾವಿ ಇತಿಹಾಸಕಾರರು, ಪುರಾತತ್ವ ತಜ್ಞರ ಕೈ ಕೆಳಗಡೆ ಕೆಲಸ ಮಾಡಿ ತಮ್ಮ ಡಿಲಿಟ್ ಪದವಿಯನ್ನು, ಲಂಡನ್ ಯೂನಿವರ್ಸಿಟಿಯಿಂದ ಡಿಲಿಟ್ ಪದವಿಯನ್ನು ಪಡ್ಕೊಂಡು 4 ವರ್ಷದ ನಂತರ ವಾಪಸ್ ಮತ್ತೆ ಮೈಸೂರಿಗೆ ಬರ್ತಾರೆ ನಮ್ಮ ಡಾಕ್ಟರ್ MH ಕೃಷ್ಣ ಅವರು. ಅವರು ಲಂಡನಿಗೆ ಹೋದಾಗ ಮಾಡಿರೋಂಥ ಬಹಳ ದೊಡ್ಡ ಕೆಲಸ ಯಾವುದು ಗೊತ್ತಾ? ಅವರ ಗುರುಗಳ ಜೊತೆಗೆ, ವಿದ್ಯಾಭ್ಯಾಸದ ಗುರುಗಳ ಜೊತೆಗೆ, ಅಂದರೆ ಲಂಡನಿನ ಉಪನ್ಯಾಸಕರ ಜೊತೆಗೆ ಅವರು ಈಜಿಪ್ಟ್ನ ಬೃಹತ್ ಸಮಾಧಿಗಳಿದ್ದಾವಲ್ಲ, ದ ಮಮ್ಮಿಗಳು ಅಂತ, ಅದರ ಉತ್ಖನನದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಡಾಕ್ಟರ್ MH ಕೃಷ್ಣ ಅವರು. ಸರ್ಕಾರಿ ದಾಖಲೆ ಇದೆ. ಇಷ್ಟು ಪ್ರತಿಭಾವಂತ ಮೇಧಾವಿ ಲಂಡನ್ನಲ್ಲಿ ಓದ್ಕೊಂಡು MA ಪದವಿ ಮುಗಿಸಿ, BA ಪದವಿ ಮುಗಿಸಿ, ಮೈಸೂರು ಮಹಾರಾಜರ ಬೆಂಬಲದಿಂದ ಮತ್ತೆ ಮೈಸೂರಿಗೆ ಬಂದು ವಾಪಸ್ ಅದೇ ಇಲಾಖೆಗೆ ಸೇರ್ಕೋತಾರೆ. ಮೈಸೂರು ಪುರಾತತ್ವ ಇಲಾಖೆ ನಿರ್ದೇಶಕರಾಗಿ ಅಧಿಕಾರ ತಗೋತಾರೆ. ಆಗ ಅಲ್ಲಿಂದ ಸುಮಾರು 1944-45ರವರೆಗೆ ಸುಮಾರು 18ರಿಂದ 20 ವರ್ಷ ಒಂದು ಕ್ಷಣ ವ್ಯರ್ಥ ಮಾಡದೆ, ಸುಮಾರು ಪ್ರತಿ ದಿವಸ 14ರಿಂದ 15 ತಾಸು ಕೆಲಸ ಮಾಡಿ ಅವರು ಸಂಪಾದಿಸಿದ್ದೆ, ಹುಡುಕಿದ್ದೆ, ಸಂಶೋಧನೆ ಮಾಡಿದ್ದೆ, ದಾಖಲಿಸಿದ್ದೆ, ಕನ್ನಡದ ಇತಿಹಾಸವನ್ನು ತಿಳಿಸಿದ್ದೆ ಸುಮಾರು 2000 ಶಾಸನಗಳು. 2000 ಶಾಸನಗಳು ಎಲ್ಲಿ? ಬರೀ ಹಳೆ ಮೈಸೂರು ಭಾಗದಲ್ಲಿ, ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರಿನಲ್ಲಿ. ಅಂತಹ ದೊಡ್ಡ ಪ್ರತಿಭಾವಂತ ಅವರು. ನೀವು ಗಮನಿಸಿ, ಇವತ್ತು ನಾವು ಓಡಾಡಬೇಕು ಅಂದರೆ ಇವತ್ತು ಎಷ್ಟೋ ಹಳ್ಳಿಗಳಿಗೆ ನಾವು ಹೋಗೋ ಕಷ್ಟ ಆಗುತ್ತೆ, ರಸ್ತೆಗಳು ಸರಿ ಇರೋಲ್ಲ, ಅಥವಾ ಏನೇನೋ ಪರದಾಟಗಳು, ಕಾಡು ಮೇಡು ಹೊತ್ತಬೇಕು. ಆದರೆ MH ಕೃಷ್ಣ ಅವರು ಕೆಲಸ ಮಾಡ್ತಿದ್ದ ಸುಮಾರು 90 ವರ್ಷಗಳ ಹಿಂದಿನ ಶ್ರಮ ಎಷ್ಟಿತ್ತು? ಹಳ್ಳಹಳ್ಳಿ ತಿರುಗಬೇಕು ಅಂತಂದರೆ ಅದನ್ನೆಲ್ಲ ಸಹಿಸಿ ತಮ್ಮ ಹುದ್ದೆ, ಅಧಿಕಾರ, ದೊಡ್ಡತನ ಯಾವುದನ್ನೂ ಲೆಕ್ಕಿಸದೆ ಹಳ್ಳಹಳ್ಳಿ ಹೋಗಿ ತಿರುಗಿ ಶಾಸನಗಳನ್ನು ದಾಖಲಿಸಿ BL ರೈಸ್, ಆರ್ ನರಸಿಂಹಾಚಾರ್ ಮೊದಲಾದ ಗಣ್ಯರು ಮಾಡಿದಂಥ ಕೆಲಸವನ್ನು ಮುಂದುವರಿಸಿ ಕನ್ನಡದ ಶಾಸನಗಳ ಇತಿಹಾಸವನ್ನು ಪುಸ್ತಕಗಳ ರೂಪದಲ್ಲಿ ನಮ್ಗೆ ಕೊಟ್ಟೋಗಿದ್ದು ಮತ್ತೊಬ್ಬ ಮಹನೀಯ ಡಾಕ್ಟರ್ MH ಕೃಷ್ಣ ಅವರು. ಅದ್ಭುತವಾದ ಮನುಷ್ಯ ಅವರು ಸ್ನೇಹಿತರೆ. ಅಂಥ ಮೇಧಾವಿ. ಅವ್ರ ಶಿಷ್ಯಂದ್ರ ಪಟ್ಟಿ ನಿಮ್ಗೆ ಹೇಳಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ. ಅವ್ರ ಹತ್ರ ಎಂತೆಂಥ ಶಿಷ್ಯರು ಕಲ್ತಿದ್ದಾರೆ ಅಂತಂದರೆ ಅದೇ ಒಂದು ದೊಡ್ಡ ಪಟ್ಟಿ ನಿಮಗೆ. ಸ್ವತಃ ಜಯಚಾಮರಾಜೇಂದ್ರ ಒಡೆಯರ್ ಇವ್ರ ಶಿಷ್ಯಂದರು ಕಾಲೇಜ್ನಲ್ಲಿ. ದಿನಕರ್ ದೇಸಾಯಿ, ಚುಟುಕ ಕವಿ ದಿನಕರ್ ದೇಸಾಯಿ ಇವ್ರ ಶಿಷ್ಯಂದರು. B ಶೇಖ್ ಅಲಿ, ದೊಡ್ಡ ಇತಿಹಾಸಕಾರರು. B ಶೇಖ್ ಅಲಿ ಅವ್ರನ್ನ ನಾನು ಒಂದು ಕಾಲದಲ್ಲಿ ನೋಡಿದ್ದೇನೆ ಅಂದರೆ ನನ್ನ ಪುಣ್ಯ. ಅವ್ರು ತುಂಬ ವೃದ್ಧಾಪ್ಯದಲ್ಲಿದ್ದಾಗ ಹೋಗ ಒಂದು ಸಂದರ್ಶನ ಮಾಡೋ, ಒಂದು ಪುಟ್ಟದೊಂದು ಸಂದರ್ಶನ ಮಾಡೋ ಅವಕಾಶ ಸಿಕ್ಕಿತ್ತು. ಅಂಥ ದೊಡ್ಡ ಮನುಷ್ಯ B ಶೇಖ್ ಅಲಿ ಅವ್ರ ಪುಸ್ತಕ ನೋಡಿ, ಇಲ್ಲಿ ಪುಸ್ತಕಗಳಿದ್ದಾವೆ ಇಲ್ಲಿ ನೋಡಿ. ಹಂಪಿ ಯೂನಿವರ್ಸಿಟಿ ಅವ್ರು ಮಾಡಿರುವಂತಹ ಇತಿಹಾಸ ಸಂಪುಟಗಳಿದಾವಲ್ಲ, ಅದಕ್ಕೆ B ಶೇಖ್ ಅಲಿ ಅವ್ರ ಕೊಡುಗೆ ಕೂಡ ಬಹಳ ದೊಡ್ಡದಿದೆ. ಸೊ ಈ ಥರದ B ಶೇಖ್ ಅಲಿ ಇವ್ರ ಶಿಷ್ಯ. ಆಮೇಲೆ ಚದುರಂಗರು, ಚದುರಂಗರು ಸಿನಿಮಾನ ನಿರ್ದೇಶನ ಮಾಡಿದ್ರು, ಜೊತೆಗೆ ಒಳ್ಳೆ ಕಾದಂಬರಿಕಾರರು, ಅವರು ಇವ್ರ ಶಿಷ್ಯ. SV ಪರಮೇಶ್ವರ್ ಭಟ್ರು ಅವರು. ಆಮೇಲೆ
ನಿಘಂಟು ತಜ್ಞ, ಪದಗಳ ತಜ್ಞ, ಇಗೋ ಕನ್ನಡ ಖ್ಯಾತಿಯ ಜಿ ವೆಂಕಟಸುಬ್ಬಯ್ಯನವರು ಇದೇ ಎಮ್ ಎಚ್ ಕೃಷ್ಣ ಅವರ ಸ್ವತಃ ಶಿಷ್ಯ, ನೇರ ಶಿಷ್ಯ. ಇಂಥ ದೊಡ್ಡ ಶಿಷ್ಯ ಪರಂಪರೆಯನ್ನು ಹುಟ್ಟುಹಾಕಿದ್ದು ನಮ್ಮ ಡಾಕ್ಟರ್ ಎಮ್ ಎಚ್ ಕೃಷ್ಣ ಅವರು. ಅಂತಹ ಮಹನೀಯ ಸ್ನೇಹಿತರೆ, 1947 ಡಿಸೆಂಬರ್ ತಿಂಗಳಲ್ಲಿ ಅವ್ರು ತೀರ್ಕೊಂಡ್ರು. ಅಂದರೆ ಒಂದು ಚಿಕ್ಕ ವಯಸ್ಸು, ಒಂದು 55 ವಯಸ್ಸಾಗಿತ್ತು ಅವ್ರಿಗೆ, ಅವ್ರು ತೀರ್ಕೊಂಡ್ರು. ಆದರೆ ಆ 55 ವಯಸ್ಸು ಬದುಕಿದ್ದಾಗಲೂ ಅವ್ರು ಮಾಡಿರುವಂಥ ಕೆಲಸ ಅಥವಾ ಅವರ ವೃತ್ತಿ ಜೀವನದ ಒಟ್ಟು ಆ 30 ವರ್ಷದ ಆ ಅವಧಿ ಏನಿತ್ತಲ್ಲ, ಅದ್ಭುತವಾಗಿ ಇಡೀ ಕನ್ನಡ ನಾಡು, ಕನ್ನಡಿಗ, ಕರ್ನಾಟಕ ನೆನಪಿಟ್ಕೊಳ್ಳುವಂತಹ, ಪ್ರಾತಸ್ಮರಣೆ ಮಾಡುವಂಥ ಕೆಲಸವನ್ನು ಅಂಥ ಮಹನೀಯರೆಲ್ಲ ನಮ್ಗೆ ಮಾಡಿಕೊಟ್ಟು ಹೋಗಿದ್ದಾರೆ. ಅಂತಹ ದೊಡ್ಡವರು ಮಾಡಿಕೊಟ್ಟ ಕೆಲಸವನ್ನು ಉಳಿಸ್ಕೊಳ್ಳೋದು, ಅದನ್ನು ಕಾಪಿಟ್ಟು ಮುಂದಿನವ್ರಿಗೆ ತಲುಪಿಸೋದು ಯಥಾವತ್ತು ನಮ್ಮ ಜವಾಬ್ದಾರಿ ಆಗಬೇಕು. ಹೊಸದು ಹುಡುಕಿ ಅದನ್ನೆಲ್ಲ ಸಂಶೋಧಿಸಿ ಮಾಡಿ ನಿಮ್ಮ ಯೋಗ್ಯತೆ ಹಣೆ ಬರೋದು. ಆದರೆ ಅವರೆಲ್ಲ ಮಹನೀಯರು ನಮ್ಗೆ ಹುಡುಕೊಟ್ಟು ಹೋಗಿದ್ದಾರಲ್ಲ. ಸುಮಾರು 25,000 ಶಾಸನ ಇದ್ದಾವೆ ಎಪಿಗ್ರಾಫಿಯ ಕರ್ನಾಟಕದಲ್ಲಿ, 25 ಸಂಪುಟ. ಅದನ್ನೆಲ್ಲ ಯಥಾವತ್ತು ಉಳಿಸಿ, ಅವು ಯಾವ ಹಾಳಾಗ್ದಂಗೆ, ಯಾವುದೋ ಮೋರಿ ಕಲ್ಲಾಗ್ದಂಗೆ, ಚಪ್ಪಡಿ ಕಲ್ಲಾಗ್ದಾಗೆ, ಇನ್ಯಾರ್ದೋ ಇನ್ನೇನೋ ಬಟ್ಟೆ ಹೋಗಿ ಕಲ್ಲಾಗ್ದಾಗೆ ಅಥವಾ ಕುರಿ ಕಟ್ಟೋ ಕಲ್ಲಾಗದೆ ಇರೋಂಗೆ ಕಾಪಾಡಿ ಅದರಲ್ಲಿರೋದನ್ನು ನೀಟಾಗಿ ಜನಕ್ಕೆ, ಸಾಮಾನ್ಯರಿಗೆ, ಪ್ರವಾಸಿಗರಿಗೆ, ಇತಿಹಾಸ ಆಸಕ್ತರಿಗೆ, ಮುಂದಿನ ತಲೆಮಾರಿಗೆ ತಲುಪಿಸೋ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಆ ಕೆಲಸ ನಾವು ಮಾಡೋಣ. ಅಂಥ ಮಹನೀಯರು ಕಷ್ಟಪಟ್ಟು ದುಡಿದು ತಮ್ಮ ಜೀವನೇ ತೆಗೆದು ಹೋಗಿದ್ದಾರೆ. 55 ವರ್ಷ ಅವ್ರು ಸಾಯೋ ವಯಸ್ಸಾ ನೋಡಿ, ಅವ್ರ ಜೀವನ ತೆಗೆದು ಹೋದರು. ನಾವೇನು ಮಾಡ್ತಿದ್ದೀವಿ ಹೇಳಿ? ಅದೇ ಶಾಸನ ಕಲ್ ಮೇಲೆ ಕೂತು ಬೀಡಿ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಆ ರೋಡ್ಗಳಲ್ಲಿ ಹೆಲ್ಮೆಡಿ ಶಾಸನದ ರಸ್ತೆಯಲ್ಲಿ ಬಾರ್ ಬೋರ್ಡ್ ಹಾಕ್ಕೊಂಡು, ವಾಟ್ ಈಸ್ ದಿಸ್? ಹಂಗೆ ಮಾಡಬಾರ್ದು ಅಂತ ಹೇಳ್ತಾ, ಇಂಥ ಎಮ್ ಎಚ್ ಕೃಷ್ಣ ಅವ್ರನ್ನ ನಾವು ಸದಾ ನೆನೆಯೋಣ. ಇಂಥ ಮಹನೀಯರು ಭಾಳ ಜನ ಇದ್ದಾರೆ, ಅವ್ರ ಬಗ್ಗೆನೂ ನಾವು ಮಾತಾಡೋಣ ಅಂತ ಹೇಳಿ ಇವತ್ತು ಆಗಸ್ಟ್ 19 ಅವ್ರು ಹುಟ್ಟಿರೋ ದಿವಸ. ಹಂಗಾಗಿ ಅವ್ರು ಹುಟ್ಟೋ ಶುಭಾಶಯ ಮೌಖಿಕವಾಗಲ್ಲ, ಅಂಥವ್ರದ್ದು ಪುಸ್ತಕಗಳು ತಂದು ಮನೇಲಿ ಇಟ್ಕೊಳ್ಳೋ ಮೂಲಕ, ಅಂಥವ್ರ ಶಾಸನಗಳನ್ನು ಓದೋ ಮೂಲಕ, ಅವ್ರು ಸಂಪಾದಿಸಿದ ಶಾಸನ ಹುಡುಕಿ ಶಾಸನ ಜಾಗಕ್ಕೆ ಹೋಗಿ ನೋಡೋ ಮೂಲಕ ಅವ್ರಿಗೆ ನಿಜವಾದ ಗೌರವ ಸಲ್ಲಿಸೋಣ ಅಂತ ಹೇಳ್ಕೊಂಡು, ಜೈ ಕನ್ನಡ.